ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ನಾನ್ ವೆಜ್ ಮಾಡೋಣ ಅಂತ ಹೇಳಿ ನಾನ್ ವೆಜ್ ಮಾಡಿದ್ದೆ. ಬೆಳಗ್ಗೆಗೆ ಟಿಫನ್ಗೆ ಬಿರಿಯಾನಿ ಮಾಡಿದ್ದೆ, ಹಾಗೆ ಸಾಂಬಾರು ಕೂಡ ಚಿಕನ್ ತರಿಸಿದೆ. ಸೊ ಸಾಂಬಾರು ಕೂಡ ಫ್ರೀ ಇದೆ ಅಲ್ವಾ, ಸೊ ಸಾಂಬಾರು ಮಾಡಿಟ್ಬಿಡೋಣ ಅಂತ ಹೇಳಿ ಸಾಂಬಾರು ಕೂಡ ಮಾಡಿಟ್ಟಿದ್ದೆ. ಸೊ ನೋಡ್ತಿರ್ಬೋದು, ಬಿರಿಯಾನಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬ ಅಂದರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಸರಿ ಅಂತ ಮನೆಯ ಕೆಲಸ ಎಲ್ಲ ಮುಗಿಸ್ಕೊಂಡು ತೋಟದ ಹತ್ರ ಹೋಗಿ ನಿಯರ್ಲಿ 1 ಮಂತ್ ಆಗ್ತಾ ಬಂತು. ತೋಟದ ಹತ್ರನೇ ಹೋಗಿರಲಿಲ್ಲ, ಸರಿ ಅಂತ ಹೇಳಿ ನಾವು ತೋಟದ ಹತ್ರ ಹೋದ್ವಿ. ಬಟ್ ಏನು ಅಂದರೆ ಯಾವಾಗಲೂ ಡೈಲಿ ನನ್ನ ತಮ್ಮ ಊರಿಂದ ತೋಟದ ಹತ್ರ ಬರ್ತಿದ್ದ. ಸೊ ಅಲ್ಲಿ ಬರಬೇಕಾದ್ರೆ ಅವ್ನು ವಾಪಸ್ ಹೋಗ್ತಿದ್ದ. ಸೊ ನಮಗೆ ಏನಾರ ಕೀಲಿ ಇಟ್ಟಿರ್ತಾನೆ ಅಂತ ಗೊತ್ತಿತ್ತು. ಸೊ ಅವ್ನು ಹೋದರೆ ಹೋಗಲಿ, ಊರಿಗೆ ಟೈಮ್ ಆಗುತ್ತೆ, ಮಳೆ ಬರೋಂಗಿದೆ. ಸೊ ಕೀಲಿರುತ್ತಲ್ಲ ಅಂತ ಬಂದ್ವಿ. ಸೊ ಕೀ ಹುಡುಕಿ ಸಾಕಾಯಿತು, ಸಿಗಲೇ ಇಲ್ಲ. ಸರಿ ಅಂದ್ಬಿಟ್ಟು ಮತ್ತು ಅವನಿಗೆ ಫೋನ್ ಹಾಕಿ ಕೇಳಿದ್ದಕ್ಕೆ ಈ ಥರ ಜಾಗದಲ್ಲಿ ಇದೆ ಅಂತ ಹೇಳ್ದೆ. ಸರಿ ಅಂತ ಹೇಳಿಬಿಟ್ಟು ಕೀನ ತೆಗೆದು ಮತ್ತು ಒಳಗಡೆ ಹೋದ್ವಿ. ತುಂಬ ದಿನ ಆಗಿತ್ತು, ಈ ಶೆಡ್ ಏನು ಕಟ್ಟೇ ಇರಲಿಲ್ಲ ನೋಡಿದ್ದು. ಸೊ ಪಾಪ ಈ ಶೆಡ್ ಕಟ್ಟಿಲ್ಲ ಅಂದರೆ ಟ್ಯಾಕ್ಟರ್ನ ಮನೆಯವ್ರಿಗೂ ತಂದು ಮತ್ತೆ ವಾಪಸ್ ತಗೊಳ್ಬೇಕಿತ್ತು. ಈ ಟ್ಯಾಕ್ಟರ್ ಹೋಗೋದು ನಿಮಗೆ ಗೊತ್ತಿರುತ್ತಲ್ಲ, ತುಂಬ ನಿಧಾನ. ಅದೊಂದು ದೊಡ್ಡ ಕೆಲಸ, 1 ಅವರ್ ಹಿಡಿತಿತ್ತು ಅವ್ರಿಗೆ ಔಷಧಿ ಹೊಡಿಬೇಕಂದ್ರೆ. ಸೊ ಇಲ್ಲಿ ಶೆಡ್ ಮಾಡಿರೋದ್ರಿಂದ ಇಲ್ಲೇ ಅದನ್ನು ಸ್ಟಾಪ್ ಮಾಡ್ಕೊತಿದ್ದಾರೆ. ಸೊ ಸರಿ ಅಂತ ಹೇಳಿ ನೋಡಿದೆ. ನಿಜ ಹೇಳಬೇಕು ಅಂದರೆ 1 ಮಂತು ಇಲ್ಲಿ ಎಲ್ಲಿ ಹುಲ್ಲೆಲ್ಲ ಕ್ಲೀನ್ ಮಾಡಿದ್ರಲ್ಲ, ಸೊ ಆವಾಗ ನಾನು ಬಂದಿದ್ದು 1 ಮಂತ್ ಆಗಿದೆ ಅಷ್ಟೇ. ನೋಡಿ ಮತ್ತೆ ಎಷ್ಟು ಹುಲ್ಲು ಬಂದಿದೆ ಅಂತ. ನಿಜವಾಗ್ಲೂ ಅದರಲ್ಲಿ ದಾಳಿಂಬೆ ಬರೋದು ಅರ್ಧ ದುಡ್ಡು ಈ ಹುಲ್ಲು ಕ್ಲೀನ್ ಮಾಡೋದಕ್ಕೆ ಮತ್ತು ಈ ಕಡ್ಡಿ ಕಟ್ಟೋದಕ್ಕೆ ಅರ್ಧ ದುಡ್ಡು ಅಲ್ಲೇ ಹೋಗುತ್ತೆ. ಮೆಡಿಸಿನ್ದು ಏನು ಔಷಧಿಗಳ್ದೆಲ್ಲ ಬಿಟ್ಟು ಸಖತ್ತು ದುಡ್ಡು ತಿನ್ನುತ್ತೆ ಅಂತಲೇ ಹೇಳ್ಬೋದು ದಾಳಿಂಬೆ. ನೋಡಿ, ಮತ್ತು ನಮ್ಮ ತೋಟದಲ್ಲಿ ತುಂಬ ಅಂದರೆ ತುಂಬಾ ಇದೆ. ಇವು ನೋಡಿ, ಇವು ಏನಂತಾರೆ ಅದಕ್ಕೂ ನನ್ನ ಹಸ್ಬೆಂಡ್ ಹೇಳ್ತಿದ್ರು, ಆಳಿಂಬೆ ಬರುತ್ತಲ್ವ, ಸೊ ಅಂದರೆ ಮಶ್ರೂಮ್ ಅಂತಾರಲ್ವ, ಸೊ ಆ ಥರದ್ದೇನು ನೋಡಿ ಕಿತ್ಕೊ ಅಂತ. ಬಟ್ ನಾನು ಹೋದ್ಸಲಿ ಬಂದಾಗ ಅಮ್ಮ ಅವ್ರು ಇದ್ದಾಗೆ ಇತ್ತು. ಅಮ್ಮ ಹೇಳಿದರು ಅದು ಕೆಟ್ಟದ್ದು, ಸಾಂಬಾರು ಏನು ಮಾಡಬಾರ್ದು, ತಿನ್ನಬಾರ್ದು ಅಂತ. ಸರಿ ಅಂತ ನಾನು ಕಿತ್ಕೊಳ್ಳೋಕೆ ಹೋಗಲಿ. ಸೊ ಹಾಗೆ ತುಂಬಾ ಬಿಸಿಲಿತ್ತು. ಆ್ಯಕ್ಚುಲಿ ಮಳೆ ಬರೋಂಗಿತ್ತು ನಾವು ಮನೆ ಬಿಡಬೇಕಾದ್ರೆ. ಸೊ ಇಲ್ಲಿ ತೋಟದ ಹತ್ರ ತುಂಬಾ ಬಿಸಿಲಿತ್ತು. ಸೊ ಅದಕ್ಕೆ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಹೋಗ್ತಿದ್ದೆ. ನೋಡಿ ಹಾಗೆ ಇನ್ನೂ ಎಷ್ಟಿದೆ ಈ ಥರದ್ದು ಅಂದರೆ ನೋಡೋಕ್ಕೆ ಸಖತ್ ಚೆನ್ನಾಗಿದೆ. ಸೊ ಹಾಗೆ ಈ ಥರ ತೋಟದಲ್ಲಿ ಅಲ್ಲಿ ಈ ಥರ ಕಟ್ಟಿದ್ರು. ಬಟ್ ರೀಸನ್ ಏನು ಅಂದರೆ ಏನು ಅಳಿಲು ಅಂತಾರಲ್ವ, ಸೊ ಅದೆಲ್ಲ ಬಂದು ಕಾಯಿಗಳನ್ನೆಲ್ಲ ಕಚ್ಚಿಬಿಟ್ಟು ಹೋಗ್ತಾಯಿತ್ತು. ಸೊ ಅದಕ್ಕೆ ಅಟ್ಲೀಸ್ಟ್ ಗಾಳಿಗೆ ಸೌಂಡ್ ಮಾಡ್ತಿದ್ರೆ ಏನೂ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕಟ್ಟಿದ್ದ. ಬಟ್ ನಿಜ ಹೇಳ್ತೀನಿ, ಅದರಿಂದ ಎಷ್ಟು ಯೂಸ್ ಇದೆ ಏನೋ ಗೊತ್ತಿಲ್ಲ. ನಾನು 1 ಮಂತ್ ಆದಮೇಲೆ ತೋಟದ ಹತ್ರ ಹೋಗ್ತಿರೋದ್ರಿಂದ ಸೀರಿಯಸ್ಲಿ ಎಷ್ಟು ಹಣ್ಣು ಕಚ್ಚಿದೆ ಅಂದರೆ ಸಖತ್ ಹಣ್ಣು ಕಚ್ಚಿಬಿಟ್ಟಿದೆ. ಸೊ ಎಲ್ಲ ಒಂದಷ್ಟು ವೇಸ್ಟೇ ಆಗಿದೆ. ನೋಡಿ ಇದೆಷ್ಟು ಕ್ಯೂಟಾಗಿದೆ, ಇದು ಸಖತ್ ಇಷ್ಟ ಆಯ್ತಿದ್ದು ನನಗೆ. ನೋಡಿದೆ ಹೆಂಗಿದೆ ಅಂತ ಹೇಳಿ. ನನ್ನ ಮಗ ಅದನ್ನು ಮುಟ್ಟೋಕ್ಕೆ ಭಯ ಬೀಳ್ತಿದ್ದ. ಮುಟ್ಟು ಅಂದರೆ ಅದು ಪಾಮಿ ಇದೆ ಅಂತ ಹೇಳ್ಬಿಟ್ಟು ಅವ್ನು ಮುಟ್ಟೋಕ್ಕೆ ರೆಡಿ ಇರಲಿಲ್ಲ. ನಾನು ಅದೇನೂ ಆಗಲ್ವಾ, ಅದು ನಾವೆಲ್ಲನೂ ಕೊಡೆ ಹಿಡಿತಿರಲ್ಲ ಆ ಥರನೋ, ಛತ್ರಿ ಅಂಬ್ರೆಲಾ ಟೈಪ್ ಅಂದರೂ ಕೂಡ ಅವ್ನು ಮುಟ್ಟೋಕ್ಕೆ ರೆಡಿ ಇರಲಿಲ್ಲ. ಸೊ ಹಾಗೆ ಆಮೇಲೆ ಅದು ಸ್ವಲ್ಪ ಅವ್ನಿಗೆ ಪೂಸಿ ಹೊಡೆದು ಮುಟ್ಟಬೇಕು, ಭಯ ಬೀಳಬಾರ್ದು ಅಂತೆಲ್ಲ ಹೇಳಿದ್ದಕ್ಕೆ ಆಮೇಲೆ ಲಾಸ್ಟ್ನಲ್ಲಿ ಹಿಡ್ಕೊಂಡಿದ್ದಲ್ಲ, ಅದು ವೀಡಿಯೋ ಇದೆ. ಸೊ ತುಂಬ ಅಂದರೆ ತುಂಬ ಇದೆ. ಈ ಜಾಗದಲ್ಲಿ ಆಳಿಂಬೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನೋಡಿ ಇದನ್ನು ಎಷ್ಟು ದೊಡ್ಡಗಿದೆ, ನಿಮ್ಗೆ ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ನನಗೆ ಅದು ತುಂಬ ದೊಡ್ಡದಿದೆ. ನೋಡಿ ಅವ್ನು ಮುಟ್ಟೋಕ್ಕೆ ಹತ್ರ ಬರ್ತಿಲ್ಲ ಅದನ್ನು. ಸರಿ ಅಂತ ಹೇಳಿ ಅದನ್ನು ಎಲ್ಲ ನೋಡಿಕೊಂಡು, ಅಂದರೆ ತುಂಬಾ ಕಚ್ಚಿಬಿಟ್ಟಿತ್ತು, ಅದೊಂದು ಸಖತ್ ಬೇಜಾರಾಯಿತು. ಸೊ ಅವ್ನಿಗೆ ಫೋನ್ ಮಾಡಿ ಹೇಳ್ದೆ, ಅವ್ನು ನೋಡಿದ್ದಾನೆ ಇಲ್ಲ ಅಂತ ನನ್ನ ತಮ್ಮಗೆ. ಬಟ್ ಅವ್ನು ನೋಡಿದ್ದೀನಿ, ಮೆಸ್ ಹಾಕ್ಬಿಡ್ಬೇಕು ಫುಲ್ ಮೇಲೆ ಕೂಡ. ಅಂದರೆ ನಾವು ಸುತ್ತೂ ಎಲ್ಲ ಕ್ಲೋಸ್ ಮಾಡಿದ್ದೀವಿ, ಮೆಸ್ ಹಾಕಿ ಎಲ್ಲ ಗ್ರೀನ್ ಕಲರ್ ಬರುತ್ತಲ್ಲ ಕ್ಲೋಸ್ ಮಾಡಿದ್ದೀವಿ. ಬಟ್ ಆದರೂ ಕೂಡ ಮನೆ ಒಳಗಡೆ ಪಕ್ಕದಲ್ಲೇ ಮರಗಳಿರೋದ್ರಿಂದ ಮರಗಳಲ್ಲಿ ಜಂಪ್ ಹಾಕ್ಕೊಂಡು ಬಂದುಬಿಟ್ಟಿದೆ ಅನಿಸುತ್ತೆ. ನಾವು ಹೋಗ್ತಾ ಇದ್ರೆ ರೋಡಲ್ಲೆಲ್ಲ 2-3 ಹಂಗೆ ರೋಡಲ್ಲಿ ದಾಟ್ಕೊಂಡು ಹೋಗ್ತಿತ್ತು ತೋಟದಿಂದ. ಸೊ ಅವಾಗೇ ಅಂದ್ಕೊಂಡ್ವಿ ಎಷ್ಟಿದೆ ಅಂತ. ಸೊ ಸಖತ್ ಬೇಜಾರಾಯಿತು ಅದೊಂದು. ಈ ಥರ ಎಷ್ಟು ಕಷ್ಟಪಟ್ಟು ಅವ್ನು ಅಲ್ಲಿಂದ ಬಂದು ತೋಟ ಮಾಡ್ತಾನೆ. ಸೊ ಇಲ್ಲಿ ಈ ಥರ ಇವೆಲ್ಲ ಅರ್ಧಕ್ಕರ್ಧ ಕಚ್ಬಿಟ್ಟು ವೇಸ್ಟ್ ಮಾಡಿದ್ರೆ ಎಷ್ಟು ವೇಸ್ಟು ಅಂತ ಅಂದ್ಕೊಂಡು ತಲೆ ತೋಟ ನೋಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ಗಣೇಶ ಹಬ್ಬ ಇನ್ನೂ ಎಷ್ಟು ಲೇಟ್ ಇದೆ. ಆಗಲೇ ಇವರೆಲ್ಲನೂ ಗಣೇಶ ಕಲೆಕ್ಷನ್ ಮಾಡ್ತಿದ್ದಾರೆ. ದುಡ್ಡು ಕೇಳಿ ನಾವು ಹೋಗ್ಬೇಕಾದ್ರೆ ಕೊಟ್ಟಿದ್ವಿ. ಸೊ ಅದನ್ನು ನೋಡಿಕೊಂಡು ಕೂಡ ಸಾರಿ ಕೊಟ್ಟಿರಲಿಲ್ಲ, ಇನ್ನೂ ತುಂಬ ದಿನ ಇದೆ ಅಂದ್ಕೊಂಡು ಬಂದುಬಿಟ್ವಿ, ನಾವು ಕೊಟ್ಟಿರಲಿಲ್ಲ. ಸೊ ಹಾಗೆ ಅಲ್ಲೆಲ್ಲ ನೋಡಿಕೊಂಡು, ಸೊ ಹಾಗೆ ನಿಮ್ಗೆ ಈ ಕ್ಲಿಪ್ ಮಿಸ್ ಆಗಿದೆ. ಸೊ ಹಾಗೆ ಅಲ್ಲಿ ತೋಟದ ಹತ್ರ ಮ್ಯಾಂಗೋಸ್ ಕೂಡ ಇತ್ತು. ನಾವು ಮ್ಯಾಂಗೋಸ್ ಕಿತ್ಕೊಂಡು, ಬಿಕಾಸ್ ನಮ್ಮ ಮನೆ ಹತ್ರ ಊರಿಂದನೇ ಅಮ್ಮ ಕಳಿಸೋದ್ರಿಂದ ನಾವು ಇಲ್ಲೇನು ಮ್ಯಾಂಗೋಸ್ ಕಿತ್ಕೊಳ್ಳಿಲ್ಲ. ಮನೆ ಇದು ತೋಟದ ಹತ್ರ ಚಿಕ್ಕದಾಗಿ ಅಲ್ಲಿ ಕೂಡ ಮ್ಯಾಂಗೋಸ್ ಇತ್ತು.
ಸರಿ ರಿಟರ್ನ್ ಆಗೋಣ ಅಂತ ಬರಬೇಕಾದ್ರೆ ನೋಡಿ ಇಲ್ಲಿ ಅಲ್ಲಲ್ಲಿ ಕಾಣಿಸ್ತಿದೆಯಲ್ಲ ಆ ಆರ್ಚಲ್ಲಿ ಘಾಟಿಗೆ ಹೋಗುತ್ತೆ. ಸೊ ಹಿಂಗೋದ್ರೆ ನಮ್ಮ ತೋಟಕ್ಕೆ ಹೋಗುತ್ತೆ. ಸೊ ಇಲ್ಲಿ ಏನಂದರೆ ಘಾಟಿಗೆ ತುಂಬಾ ಫ್ರೆಶ್ ಆಗಿರೋ ತರಕಾರಿ ಸಿಗುತ್ತೆ. ನೋಡ್ತಿದ್ರೇ ತೊಗೊಳ್ಬೇಕು ಅಂತ ಅಷ್ಟು ಫ್ರೆಶ್ ಆಗಿತ್ತು ತರಕಾರಿ ಮಾತ್ರ. ಸರಿ ಮನೇಲೂ ಹೇಗೋ ಖಾಲಿ ಆಗಿತ್ತಲ್ವ, ಸೊ ಸರಿ ಇಲ್ಲಿ ತೊಗೊಳ್ಳೋಣ, ಇನ್ ಕೇಸ್ ಅಪ್ಪ ಬಂದರೂ ಕೂಡ ಊರಿಗೂ ಕೂಡ ಎತ್ತು ಕಳಿಸ್ಬೋದು, ತುಂಬ ಫ್ರೆಶ್ ಆಗಿತ್ತಲ್ವ, ಸರಿ ಅಂತ ಹೇಳಿಬಿಟ್ಟು ತೊಗೊಳಕ್ಕೆ ಹೋದೆ. ನೋಡ್ತಿರ್ಬೋದು ಎಲ್ಲ ಥರ ತರಕಾರಿನೂ ಇದೆ, ಅಂದರೆ ನಾನು ಯೂಸ್ ಮಾಡೋದು. ಸೊ ತುಂಬಾ ಚೆನ್ನಾಗಿತ್ತು. ರೇಟ್ ಕೂಡ ಜಾಸ್ತಿ ಅಂತಲೂ ಅನಿಸಿಲ್ಲ ನನಗೆ, ಕಡಿಮೆ ಅಂತಲೂ ಅನಿಸಿಲ್ಲ. ಮತ್ತು ಬೆಂಗಳೂರಿಗೆ ಘಾಟಿ ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಬೆಂಗಳೂರಿಂದ ಬಂದವರು ಎಲ್ಲನೂ ಕೂಡ, ಸೊ ಅವರು ಎಲ್ಲ ಮೋಸ್ಟ್ ಆಫ್ ಮೆಂಬರ್ಸ್ ಇಲ್ಲೇ ತೊಗೊಂಡು ಹೋಗ್ತಿದ್ರು ಇಲ್ಲಿ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು ತರಕಾರಿ, ನಂಗೆ ಸಖತ್ ಇಷ್ಟ ಆಯಿತು. ಸೊ ಈರುಳ್ಳಿ ಎಲ್ಲ ಇನ್ನೂ ಚೆನ್ನಾಗಿತ್ತು, ಬಟ್ ನಾನು ಆಲ್ರೆಡಿ ನೆನ್ನೆ ಈರುಳ್ಳಿ ಫುಲ್ ಖಾಲಿ ಆಗೋಗ್ಬಿಟ್ಟಿತ್ತು ಅಂತ ಹೇಳಿ ಈರುಳ್ಳಿ ಎಲ್ಲ ತೊಗೊಂಡ್ಬಿಟ್ಟಿದ್ದೆ. ಸೊ ನಾನು ವೀಡಿಯೋ ಮಾಡ್ತಿದ್ರೆ ಆ ಆಂಟಿಗೆ ಭಯ ಆಯಿತು, ಯಾಕಂದರೆ ಈಗ ಟಿ ವಿಲೆಲ್ಲ ತೋರಿಸ್ತಿದ್ದಾರಲ್ಲ ಈ ಫೋನ್ಪೇ ಮಾಡಿಸ್ಕೊಳ್ಳೋದ್ರಿಂದ ಇದು ಟ್ಯಾಕ್ಸ್ ಹಾಕಿದ್ದಾರೆ 30 ಲಕ್ಷ 40 ಲಕ್ಷ ಅಂತ. ಸೊ ನಾನು ವೀಡಿಯೋ ಮಾಡ್ತಿದ್ದೆ, ಆಂಟಿ ಯಾಕಮ್ಮ ವೀಡಿಯೋ ಮಾಡ್ತಿದ್ದೆ, ನಾವು ಫೋನ್ಪೇ ಹಾಕ್ಸ್ಕೊತಿಲ್ವಮ್ಮ ಅಂತ ಆಂಟಿ ಪಾಪ ಭಯ ಬೀಳ್ತಿದ್ರು. ಸೊ ಹಾಗೆ ನಾನು ಹೇಳಿದೆ, ಇಲ್ಲ ಆಂಟಿ ವ್ಲಾಗ್ ಮಾಡ್ತಿದ್ದೀನಿ, ಸೊ ಇದು ಫೋನಲ್ಲಿ ಬರುತ್ತೆ ಯೂಟ್ಯೂಬಲ್ಲಿ ಅಂತ ಹೇಳಿದ್ದಕ್ಕೆ ಸರಿ ಮಾಡಮ್ಮ ಅಂತ ಹೇಳಿದ್ರು. ಆಮೇಲೆ ಸೊ ಅದು ಎಷ್ಟು ಅವ್ರು ನಾನು ಲಾಸ್ಟಲ್ಲಿ ತರಕಾರಿ ಎಲ್ಲ ತೊಗೊಂಡು ಪೇ ಮಾಡೋಕ್ಕೆ ಹೋದಾಗಲೂ ಕೂಡ ಆಂಟಿ ಬೇಡಮ್ಮ ಕ್ಯಾಶ್ ಕೊಟ್ಬಿಡು, ನಾವೇನೋ ಅಷ್ಟೋ ಇಷ್ಟೋ ಸಂಪಾದನೆ ಮಾಡ್ಕೊತೀವಿ, ಲಾಸ್ಟ್ಗೆ ನಾವು ಏನು 3 ವರ್ಷ 4 ವರ್ಷ ಏನು ಸಂಪಾದನೆ ಮಾಡಿರ್ತೀವಿ ಅದಕ್ಕೆಲ್ಲ ಸೇರಿ ಬಡ್ಡಿ ಸಮೇತ ವಸೂಲಿ ಆಗ್ತಾರೆ, ಬೇಡಮ್ಮ ಕ್ಯಾಶ್ ಕೊಟ್ಬಿಡು ಅಂತ ಕೇಳಿದ್ರು. ಬಟ್ ನಿಮಗೆ ಗೊತ್ತಿರುತ್ತೆ ಕ್ಯಾಶ್ ನಾವು ಕ್ಯಾರಿ ಮಾಡೋದೇ ಇಲ್ಲ. ಬಟ್ ಈಗಿನ ಪರಿಸ್ಥಿತಿ ನೋಡಿದ್ರೆ ಕ್ಯಾಶ್ ಡೆಫಿನೆಟ್ಲಿ ಇವಾಗ ಅಕೌಂಟಲ್ಲಿರೋ ದುಡ್ಡೆಲ್ಲ ಇನ್ಮೇಲೆ ಕ್ಯಾಶ್ ಮಾಡಿಸಿ ಇಟ್ಕೊಬೇಕಂತ ಅನಿಸುತ್ತೆ. ಸೊ ಈ ಥರ ಟ್ಯಾಕ್ಸಸ್ ಎಲ್ಲ ಅವ್ರಿಗೆ ಪಾಪ ಮಿಡ್ಲ್ ಕ್ಲಾಸ್ವರೆಗೂ ಕೂಡ ಟ್ಯಾಕ್ಸ್ ಹಾಕ್ತಿದ್ರೆ. ಸೊ ಸರಿ ಅಂತ ಹೇಳಿ ನೀವೇ ನೋಡಿ ಹೀರೆಕಾಯಿ ಎಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡೆ, ಬಿಕಾಸ್ ಡೈಲಿ ಹೆಂಗೋ ಅಪ್ಪ ಬಂದೇ ಬರ್ತಾರೆ, ಸ್ವಲ್ಪ ಊರಿಗೆ ಸ್ವಲ್ಪ ಎತ್ಕಳಿಸೋಣ, ಚೆನ್ನಾಗಿತ್ತು. ಒಂದು ವಾರದವರೆಗೂ ಒಂದು 15 ಡೇಸ್ವರೆಗೂ ಇಟ್ಕೊಬೋದು, ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿತ್ತು. ಸರಿ ಅಂತ ಹೇಳಿ ಅಲ್ಲಿ ಕೂಡ ತೊಗೊಂಡು, ಮತ್ತು ನೋಡಿ ಇಲ್ಲಿ ಬ್ರಾಂಗ್ಲಿ ಎಲ್ಲ ಇಟ್ಟಿದ್ದಾರೆ. ಸೊ ತೊಗೊಂಡು ಇಲ್ಲಿ ಬಂದೆ. ನನ್ನ ಹಸ್ಬೆಂಡ್ ಹೇಳ್ತಿದ್ರು ಸೌತೆಕಾಯಿ ತೊಗೊಂಡು ಮನೇಲಿ ಸ್ಟೋರ್ ಮಾಡ್ಕೊಂಡು ಡೈಲಿ ಕೊಡು, ಏನು ಜೀರ್ಣ ಚೆನ್ನಾಗಾಗುತ್ತೆ ಮಕ್ಕಳಿಗೆಲ್ಲ ಕೊಡು ಅಂತ. ಸೊ ನನ್ನ ಮಕ್ಕಳು ಊಟದ ವಿಚಾರದಲ್ಲಿ ಒಂದು ಸ್ವಲ್ಪ ಹೆವಿ ಸ್ಟ್ರಿಕ್ಟ್, ಅದು ತಿನ್ನಲ್ಲ ಇದು ತಿನ್ನಲ್ಲ, ಒಂದು ಸ್ವಲ್ಪ ಕತೆ ಜಾಸ್ತಿ ಅವ್ರದ್ದು. ಸೊ ಸರಿ ಅಂತ ಹೇಳಿ ತರಕಾರಿ ಎಲ್ಲ ತೊಗೊಂಡ್ವಿ. ನೋಡ್ತಿರ್ಬೋದು ಏನೇನು ತೊಗೊಂಡಿದ್ದೀನಿ ಅಂತ. ಸೊ ಏನೇನು ತೊಗೊಂಡಿದ್ದೀನಿ ಅಂತ ಕ್ಲೀನಾಗಿ ವೀಡಿಯೋದಲ್ಲಿದೆ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರ್ಯಾರಿಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಅನಿಸಿದೆ ಅಂತ, ಓಕೆನಾ. ಸರಿ, ಆಮೇಲೆ ತುಂಬ ರೀಸನಬಲ್ ಆಗಿತ್ತು ರೇಟು. ನಂಗೆ ಅನ್ಸಿದ ಪ್ರಕಾರ ಅಷ್ಟು ಚೆನ್ನಾಗಿ, ನಾನು ಮನೆ ಹತ್ರ ತೊಗೊಳ್ಬೇಕಂದ್ರೆ ತುಂಬ ಬಾಡೋಗಿರುತ್ತೆ, ಫ್ರೆಶ್ ಆಗಿರೋದಿಲ್ಲ, ಅದಕ್ಕೆ ಇನ್ನೊಂದು 5 ರೂಪಾಯಿ 10 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾರೆ. ಸೊ ಇಲ್ಲಿ ಅಷ್ಟು ಫ್ರೆಶ್ ಆಗಿತ್ತು. ಬಟ್ ಏನು ಅಂದರೆ ಇಲ್ಲಿ ಘಾಟಿಗೆ ಹೋಗೋ ದೇವಸ್ಥಾನದಲ್ಲಿ ನಾನು ನಿಮ್ಗೆ ಆಲ್ರೆಡಿ ನಿಮ್ಗೆ ವೀಡಿಯೋ ಹಾಕಿದ್ದೀನಿ. ತುಂಬಾ ತೋಟದಿಂದ ಕಿತ್ಕೊಂಬಂದು ಹಾಗೆ ಅಲ್ಲಿ ಇಟ್ಕೊಂಡು ಮಾಡ್ತಾರೆ, ತುಂಬ ಫ್ರೆಶ್ ಆಗಿರುತ್ತೆ. ಇವತ್ತಿನ ನಾಳೆಗೆ ಮಾರೋದು, ನಾಳೆಯಿಂದ ನಾಳಿದ್ದಕ್ಕೆ ಮಾರೋದು, ಆ ಥರ ಯಾವುದು ಮಾರೋದಿಲ್ಲ. ಸೊ ಹಾಗೆ ಕೂಡ ನಾವು ಎಲ್ಲ ತೊಗೊಂಡು ಬಂದ್ವಿ. ನಂಗೆ ಇಲ್ಲಿ ನೋಡಿ ಇಲ್ಲೊಂದು ಸ್ಟ್ರೀಟ್ ಅನ್ನೋದಕ್ಕಿಂತ ಇಲ್ಲಿ ರೋಡ್ ತೋರಿಸ್ತೀನಿ, ತುಂಬಾ ಚೆನ್ನಾಗಿದೆ ನೋಡಿ. ಈ ಥರ ರೋಡ್ ಸೈಡಲ್ಲಿ ಈ ಥರ ಹಲಸಿನ ಹಣ್ಣು ಮತ್ತು ಏನು ಕಬ್ಬಿನ ಜ್ಯೂಸು, ಕೋಕೋನಟ್ಟು, ಪಪ್ಪಾಯ, ಜೋಳ, ಎಷ್ಟು ಥರ ಈ ಥರ ಹೆಂಗೆ ಸುಟ್ಕೊಂಡು ಹೆಂಗೆ ಮಾಡ್ತಿದ್ದಾರೆ ಅಂದರೆ ಸಖತ್ ಖುಷಿ ಆಯಿತು. ಅದರಲ್ಲೂ ಈ ಕಡೆ ಬೆಂಗಳೂರವ್ರು ಬಂದಾಗ ಎಲ್ಲರೂ ನಿಲ್ಲಿಸಿ ಕಂಪಲ್ಸರಿ ತಿಂದ್ಕೊಂಡು ನೋಡ್ಕೊಂಡು ಹೋಗ್ತಾರೆ. ಸೊ ನಾವು ಬರೋಷ್ಟರೊಳಗಡೆ ಮಗ ಮಲಗಿದ್ದೆ, ಸೊ ಅವನ್ನ ಕೂಡ ಮಲಗಿಸಿ, ಸೊ ಅವನಿದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಏನೇನು ತರಕಾರಿ ತಂದಿದ್ದೆ ಅದನ್ನೆಲ್ಲ ಒಂದ್ಸಲ ಫ್ರಿಜ್ಜಲ್ಲೆಲ್ಲ ನೋಡಿಕೊಂಡು ಏನೇನಿದೆ ಏನೇನು ಖಾಲಿ ಆಗಿದೆ ಎಲ್ಲ ನೋಡಿಕೊಂಡು ಕ್ಲೀನಾಗಿ ಜೋಡಿಸ್ಕೊತಿದ್ದೆ. ಸೊ ನನ್ನ ಮಗನಿಗೆ ಕ್ಲೀನಾಗಿ ವೀಡಿಯೋ ಇಟ್ಕೊಳ್ಳಿ ಅಂದರೆ ಅವ್ನು ಇಟ್ಕೊಳ್ಳೋಕ್ಕೆ ಬರ್ತಿರಲಿಲ್ಲ, ನೋಡಿ ಹೆಂಗೆ ಇಟ್ಕೊತಾ ಇದ್ದಾನೆ. ಸೊ ನಾನು ಇನ್ನೂ ಏನೂ ವೀಡಿಯೋ ಮಾಡೋಕ್ಕೆ ಏನೂ ತೊಗೊಂಡಿಲ್ಲ. ಫಸ್ಟು ನನ್ನ ಯೂಟ್ಯೂಬ್ ಚಾನಲ್ ಒಂದು ಸ್ವಲ್ಪ ಕ್ಲಿಕ್ ಆಗಲಿ, ಆಮೇಲೆ ಎಲ್ಲನೂ ಒಂದು ಏನು ಬೇಕು ಯೂಟ್ಯೂಬ್ ಚಾನಲ್ಗೆ ಏನು ವೀಡಿಯೋಸ್ ಮಾಡೋಕ್ಕೆ ಅದೆಲ್ಲ ತೊಗೊಳ್ಳೋಣ ಅಂತ ಸುಮ್ಮನೆ ಇನ್ವೆಸ್ಟ್ ಮಾಡ್ಕೊಂಡು, ಯಾಕೆ ಇವಾಗ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋಣ ಹಾಗೆ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ. ಏನೂ ತೊಗೊಂಡಿಲ್ಲ, ಸರಿ ಅಂತ ತೊಗೊಂಡಿಲ್ಲ. ನಿಮ್ಗೇನಾದ್ರು ಅಷ್ಟು ಕ್ಲಾರಿಟಿ ಇಲ್ಲ ಅಂದರೆ ಐ ಆಮ್ ಸೋ ಸಾರಿ. ಸೊ ನೋಡೋಣ, ಆದಷ್ಟು ಬೇಗ ನೀವೆಲ್ಲ ಸಪೋರ್ಟ್ ಮಾಡಿ. ಏನೇನು ಅದಕ್ಕೆ ಏನು ಒಂದು ವೀಡಿಯೋ ಮಾಡೋಕ್ಕೆ ಏನೇನು ತೊಗೊಳ್ಬೇಕೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತೊಗೊಳ್ತೀನಿ. ಸೊ ಆಗ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ, ಇನ್ನೂ ಒಳ್ಳೆ ಕ್ವಾಲಿಟಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಿಮ್ಮ ಸಪೋರ್ಟ್ ಬೇಕು ಅಷ್ಟೇ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಹಾಗೆ ಕೊತ್ತಂಬರಿ ಸೊಪ್ಪೆಲ್ಲ ಇತ್ತಲ್ವ, ಅದನ್ನು ಹಾಗೆ ಒಂದು ಬಿಡಿಸ್ಕೊಂಡು ಕವರಲ್ಲಿ ಹಾಕಿ ಎಲ್ಲ ಜೋಡಿಸ್ಕೊಂಡೆ. ಸೊ ಹಾಗೆ ಈ ವಿಡಿಯೋ ನಿಮಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ಇನ್ನೂ ಆ್ಯಕ್ಚುಲಿ ತುಂಬ ಬೋರಿಂಗ್ ಅನಿಸ್ತು ಈ ವಿಡಿಯೋ ನನಗೆ. ಸೊ ಈ ವಿಡಿಯೋದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್.
ಆಲ್ವೇಸ್ ಬ್ಲೆಸ್ ಮೀ. ಕಟ್ ಮಾಡಿ.